ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ದೇಶದಲ್ಲಿ ಈಗ ಒಂದೇ ಗೋಳು, ಅದು LPG ಯನ್ನ ಕೊಡಿ ಅನ್ನೋದು. ಅಡುಗೆ ಮನೆ, ಹೋಟೆಲ್ಗಳು ಹೀಗೆ ಬಹಳಷ್ಟು ವಲಯಗಳಿಗೆ ಒಂದೇ ಯೋಚನೆ. ಸಿಲಿಂಡರ್ ಖಾಲಿ ಆದ್ರೆ ಮುಂದೇನೋ, ಬುಕ್ ಮಾಡಿದ್ರೆ ಸಿಲಿಂಡರ್ ಸ್ಟಾಕ್ ಇಲ್ಲ, ಬುಕಿಂಗ್ ಕೆಲವೊಮ್ಮೆ ಆಗ್ತಾನೆ ಇಲ್ಲ. ಹೋಟೆಲ್ಗಳಿಗಂತೂ ಬೇಕಾಗುವಷ್ಟು ಸಿಲಿಂಡರ್ ಸಿಗೋದೇ ಇಲ್ಲ. ಕೆಲ ಹೋಟೆಲ್ಗಳನ್ನ ಮುಚ್ಚಲಾಗಿದೆ. ಇದಕ್ಕೆಲ್ಲ ಕಾರಣ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಈ ಯುದ್ಧ ಭಾರತದ ಎನರ್ಜಿ ವಲಯವನ್ನ ಒಂದಷ್ಟು ನಡುಕೋ ಹಾಗೆ ಮಾಡ್ತಾ ಇದೆ. ಯಾಕಂದ್ರೆ ಭಾರತ ಸುಮಾರು 70% ಅಡುಗೆ ಅನಿಲವನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಯಾವುದೋ ರಾಷ್ಟ್ರಗಳಲ್ಲಿ ಯುದ್ಧ ನಡೆದ್ರೆ ಬೆಲೆ ಹೆಚ್ಚಾಗುತ್ತೆ. ಆ ದರವನ್ನ ಕೊಟ್ಟು ನಮ್ಮ ದೇಶ ಖರೀದಿಯನ್ನ ಮಾಡಬೇಕಾಗತ್ತೆ. ಹಾಗಂತ ಪೆಟ್ರೋಲ್ ಮತ್ತು ಡೀಸೆಲ್ ಅದರಿಂದ ಹೊರತಾಗೇನಿಲ್ಲ. ಅದು ಮುಂದೊಂದು ದಿನ ಹೆಚ್ಚಾದರೆ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಇದೆಲ್ಲದರ ಮಧ್ಯೆ ಭಾರತಕ್ಕೆ ಒಂದು ಭರವಸೆಯನ್ನ ನಮ್ಮ ದೇಶದ ವಿಜ್ಞಾನಿಗಳು ಕೊಡ್ತಾ ಇದ್ದಾರೆ. ಅದೊಂದು ಅದ್ಭುತವಾದ ಕೆಲಸ ಅಂದ್ರೂ ತಪ್ಪಾಗಲ್ಲ. ವಿದೇಶಗಳ ಮೇಲೆ ನಮ್ಮ ತೈಲ ಅವಲಂಬನೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅದೇನಂದ್ರೆ DME ತಂತ್ರಜ್ಞಾನ. ಇದು LPG ಅರ್ಧ ದರಕ್ಕೆ ಸಿಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದು DME? ನಮ್ಮ ದೇಶದ ಪ್ರತಿ ಮನೆಯನ್ನು ಹೇಗೆ ಬೆಳಗಿಸುತ್ತೆ? LPGಗಿಂತ ಕಡಿಮೆ ದರದಲ್ಲಿ ಅದಕ್ಕೆ ಪರ್ಯಾಯವಾಗಿ ಗ್ಯಾಸ್ ಸಿಗುತ್ತಾ? ಅದರಿಂದ ಆಗೋ ಲಾಭಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇರಾನ್ ಇಸ್ರೇಲ್ ಯುದ್ಧ ಶುರುವಾದ ದಿನದಿಂದ ನಮ್ಮ ದೇಶದಲ್ಲಿ LPG ಅಭಾವ ಇದೆ ಅನ್ನೋ ಒಂದಷ್ಟು ಅಜೆಂಡಾಗಳು ಶುರುವಾದವು. ಅಲ್ಲಿ ಶುರುವಾದ ಅಜೆಂಡಾ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇಲ್ಲ, ಮನೆಗಳಿಗೆ ಸಿಲಿಂಡರ್ ಬರಲ್ಲ ಅಂತ. ಯುದ್ಧ ಅಂದಮೇಲೆ ಅಲ್ಲಿ ಒಂದಷ್ಟು ಅಭಾವಗಳು ಆಗುತ್ತವೆ. ಅದೇ ರೀತಿ ಭಾರತದಲ್ಲೂ ಆಯಿತು. ಆದರೆ ಅದು ಆಗಿದ್ದು ಕಮರ್ಷಿಯಲ್ ಸಿಲಿಂಡರ್ಗಳ ವಿಚಾರದಲ್ಲಿ. ಯಾಕಂದರೆ ಗೃಹ ಬಳಕೆಯ ಇಂಧನವನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಬೇಕು ಅಂದರೆ ಹೋಟೆಲ್ಗಳು, ಬೇಕರಿ ಮತ್ತು PGಗಳಿಗಾಗಿ ಪೂರೈಕೆ ಮಾಡ್ತಾ ಇದ್ದ ಸಿಲಿಂಡರ್ಗಳನ್ನು ನಿಲ್ಲಿಸಬೇಕಾಗಿತ್ತು. ಅದಕ್ಕಾಗಿ ಕೇಂದ್ರ ಸರ್ಕಾರ ಒಂದಷ್ಟು ನಿಯಮಗಳನ್ನು ರೂಪಿಸಿ ಅದನ್ನು ಬಿಡುಗಡೆಯನ್ನು ಮಾಡ್ತು. ಅದೇ ರೀತಿ ಗೃಹ ಬಳಕೆಯ ಸಿಲಿಂಡರ್ಗಳ ಬುಕಿಂಗ್ ದಿನಗಳನ್ನು ಹೆಚ್ಚಿಸಲಾಯಿತು. ಆದರೂ ಕೆಲ ಕಡೆಗಳಲ್ಲಿ ತಡವಾಗಿ ಸಿಲಿಂಡರ್ಗಳು ಬರ್ತಾ ಇವೆ ಅನ್ನೋ ದೂರುಗಳು ದಾಖಲಾಗ್ತಾನೆ ಇರುತ್ತವೆ. ಹಾಗಂತ ಇಲ್ಲಿ ಕೇಂದ್ರ ಸರ್ಕಾರವನ್ನು ದೂಷಿಸೋದಕ್ಕೆ ಆಗಲ್ಲ. ಯಾಕಂದರೆ ಅದು ನಮ್ಮ ದೇಶದ ಕೈಯಲ್ಲಿ ಇಲ್ಲ. ನಮಗೆ ತೈಲ ಮತ್ತು ಗ್ಯಾಸ್ ಸಪ್ಲೈ ಮಾಡಬೇಕಾದ ದೇಶಗಳಿಂದ ಯಾವುದೇ ರಾಷ್ಟ್ರಗಳಿಗೆ ರಫ್ತು ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಎಲ್ಲ ಹಡಗುಗಳನ್ನು ತಡೆ ಹಿಡಿದಿದೆ. ಆದರೂ ಭಾರತದ ಕೆಲ ಹಡಗುಗಳನ್ನು ಮಾತ್ರ ಆಗಾಗ ಬಿಡ್ತಾ ಇದೆ. ಅದರಲ್ಲೂ ಭಾರತದ ಬಾವುಟವನ್ನು ಹಾಕಿರೋ ಹಡಗುಗಳನ್ನು ತಡೆ ಹಿಡಿಯಲ್ಲ ಅನ್ನೋದನ್ನು ಇರಾನ್ ಹೇಳ್ಕೊಂಡಿತ್ತು. ಅದು ಭಾರತದ ತಾಕತ್ತು ಅನ್ನೋದನ್ನ ಬಹಳಷ್ಟು ಜನರು ವಿಶ್ಲೇಷಣೆಯನ್ನು ಮಾಡಿದ್ರು. ಇಲ್ಲಿ ಬಹಳಷ್ಟು ಜನರು 1000 ಸಿಲಿಂಡರ್ ಜಾಗದಲ್ಲಿ 600 ಇಲ್ಲ 700 ಸಿಲಿಂಡರ್ ಬಂದ್ರೆ ಸಾಕಾಗತ್ತಾ ಸರ್ ಅಂತ ಕೇಳಬಹುದು. ಏನು ಇಲ್ಲ ಅನ್ನೋದಕ್ಕಿಂತ ಅಷ್ಟಾದ್ರೂ ನಮ್ಮ ದೇಶಕ್ಕೆ ಬರ್ತಾ ಇರೋದಕ್ಕೆ ಖುಷಿಯನ್ನ ಪಡಬೇಕು. ನಮ್ಮ ರಾಜತಾಂತ್ರಿಕತೆ ಯಾವ ರೀತಿ ಇದೆ ಅನ್ನೋದಕ್ಕೆ ಹೆಮ್ಮೆಯನ್ನ ಪಡಬೇಕು. ಯಾಕಂದ್ರೆ ಬೇರೆ ದೇಶಗಳಿಗೆ ಒಂದೇ ಒಂದು ಹಡಗುಗಳು ಹೋಗ್ತಾ ಇಲ್ಲ. ಕೇವಲ ಚೀನಾ ಮತ್ತು ಭಾರತಕ್ಕೆ ಮಾತ್ರ ಆದಷ್ಟು ಹಡಗುಗಳು ಬರ್ತಾ ಇವೆ. ಇಲ್ಲಿ ಯಾವುದೇ ಸಮಸ್ಯೆ ಎಲ್ಲಿಂದಲೇ ಉಂಟಾದ್ರೂ ಅದರಿಂದ ಬುದ್ಧಿಯನ್ನ ಕಲಿತು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ನಮ್ಮ ದೇಶದ ಒಳಗೆ ಮಾಡಿಕೊಳ್ಳೋದು ಬುದ್ಧಿವಂತಿಕೆ. ಈಗ ಆ ಕೆಲಸವನ್ನ ಭಾರತದ ವಿಜ್ಞಾನಿಗಳು ಮಾಡಿದ್ದಾರೆ. ಅದೇ DME ಅಂದರೆ ಡಿಮೈಥೈಲ್ ಈಥರ್. ಈಗ ನಾವು ಬಳಕೆಯನ್ನು ಮಾಡ್ತಾ ಇರೋದು LPG ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಇದರಲ್ಲಿ ಪ್ರೊಪೇನ್ ಮತ್ತು ಬೂಟೇನ್ ಅನಿಲಗಳಿರುತ್ತವೆ. ಇವುಗಳು ಭೂಮಿಯ ಒಳಗೆ ಪೆಟ್ರೋಲ್ ಸಿಗೋ ಸಮಯದಲ್ಲಿ ಅದರ ಉಪ ಉತ್ಪನ್ನವಾಗಿ ದೊರೆಯುತ್ತೆ. ಈ ಪೆಟ್ರೋಲ್ ಅನ್ನೋದು ಹೆಚ್ಚಾಗಿ ಸಿಗೋದು ಮಧ್ಯಪ್ರಾಚ್ಯ ಮತ್ತು ಅಮೆರಿಕ ಹಾಗೆ ರಷ್ಯಾಗಳಲ್ಲಿ. ನಮ್ಮ ದೇಶದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಈಗ ಪುಣೆಯ CSI RMCL ಅಂದರೆ ನ್ಯಾಷನಲ್ ಕೆಮಿಕಲ್ ಲ್ಯಾಬೊರೇಟರಿಯ ವಿಜ್ಞಾನಿಗಳು ಹೊಸ ಇಂಧನವನ್ನು LPGಗೆ ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿದ್ದಾರೆ. ಭಾರತದ ಅನಿಲ ಬೇಡಿಕೆಯನ್ನು ಪೂರೈಸೋದಕ್ಕೆ ಇದನ್ನು ಕಂಡುಹಿಡಿದಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅದೇ DME. ಇದು ನೋಡೋದಕ್ಕೆ ಮತ್ತು ತುಂಬಿಸೋದಕ್ಕೆ 90% LPG ರೀತಿಯೇ ಇರುತ್ತೆ. ಇಲ್ಲೂ ವಿಜ್ಞಾನಿಗಳು ಅದೆಷ್ಟರ ಮಟ್ಟಿಗೆ ತಲೆಗೆ ಕೆಲಸವನ್ನು ಕೊಟ್ಟು ವಿನ್ಯಾಸ ಮಾಡಿದ್ದಾರೆ ಅಂದರೆ, ನಾವು ಈಗ ಬಳಕೆಯನ್ನು ಮಾಡ್ತಾ ಇರೋ ಅದೇ ಗ್ಯಾಸ್ ಸ್ಟವ್, ಅದೇ ಪೈಪುಗಳಲ್ಲಿ LPG ಬದಲಾಗಿ DMEಯನ್ನು ಬಳಸಿಕೊಳ್ಳಬಹುದು. ಅಲ್ಲಿಗೆ DME ಖರೀದಿ ಮಾಡಿದರೆ ಮತ್ತೆ ಯಾವುದೇ ತರಹದ ಇತರೆ ಖರ್ಚುಗಳಿಲ್ಲದೆ ಹೊಸ ಗ್ಯಾಸ್ ಬಳಕೆಯನ್ನು ಮಾಡಬಹುದು. ಹಾಗಾದರೆ ಇದು LPGಯ ಹಾಗೆ ಉರಿಯೋದಕ್ಕೆ ಸಾಧ್ಯ ಇದೆಯಾ ಅಂದರೆ ಖಂಡಿತ ಸಾಧ್ಯ ಇದೆ. ಯಾಕಂದರೆ DME ತಯಾರಿಕೆಗೆ ಕಚ್ಚಾ ವಸ್ತುಗಳ ಅಗತ್ಯತೆ ಇರಲ್ಲ. ವಿಜ್ಞಾನಿಗಳೇ ಹೇಳ್ತಿರೋ ಪ್ರಕಾರ ಇದನ್ನು ನಮ್ಮ ದೇಶದಲ್ಲಿ ಸಿಗೋ ಕಲ್ಲಿದ್ದಲು ಮತ್ತು ಕೃಷಿ ತ್ಯಾಜ್ಯಗಳನ್ನು ಬಳಕೆ ಮಾಡಿ ತಯಾರಿಸಬಹುದು. ಅಷ್ಟೇ ಅಲ್ಲದೆ ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಬಳಕೆ ಮಾಡಿಕೊಂಡು ಈ DMEಯನ್ನು
ತಯಾರಿಕೆಯನ್ನ ಮಾಡಬಹುದು. ಇಲ್ಲಿ ಮುಖ್ಯವಾಗಿ ಮೆಥೆನಾಲ್ ಅನಿಲದಿಂದ DME ತಯಾರಾಗತ್ತೆ. ಈಗಾಗಲೇ ನಾವು ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆ ಎಥೆನಾಲ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಹಾಗಂತ ಅದನ್ನೇ ಮೆಥೆನಾಲ್ ಅಂದುಕೊಳ್ಬೇಡಿ. ಯಾಕಂದ್ರೆ ಮೆಥೆನಾಲ್ ಅನ್ನೋದೇ ಬೇರೆ, ಎಥೆನಾಲ್ ಅನ್ನೋದೇ ಬೇರೆ. ಆದರೆ ಇದಕ್ಕೂ ಬೆಂಕಿಯನ್ನು ಹಚ್ಚಿದರೆ ಹೊತ್ತಿಕೊಳ್ಳುತ್ತೆ. ಇದರಲ್ಲಿ ರೈತರು ಬೆಳೆಯುವ ಜೋಳ, ಕಬ್ಬು ಇಂತಹ ನೈಸರ್ಗಿಕ ವಸ್ತುಗಳಿಂದ ಎಥೆನಾಲ್ ಅನ್ನು ತಯಾರು ಮಾಡ್ತೀವಿ. ಅದೇ ರೀತಿ ಮೆಥೆನಾಲ್ ಅನ್ನ ಕೂಡ ಅದೇ ವಸ್ತುಗಳಿಂದ ತಯಾರು ಮಾಡಲಾಗುತ್ತೆ, ಅದನ್ನು ಬಳಕೆ ಮಾಡಲಾಗುತ್ತೆ. ಅದೇ ರೀತಿ ನಮ್ಮ ಪ್ರಯೋಗಾಲಯಗಳಿಂದಲೂ ಮೆಥೆನಾಲ್ ಉತ್ಪಾದನೆಯನ್ನ ಮಾಡಬಹುದು. ಇದು ಕೃತಕ ಉತ್ಪಾದನೆ. ಇದಕ್ಕೆ ಬೇಕಾದ ವಸ್ತುಗಳು ಭಾರತದಲ್ಲೇ ಬೇಕಾದಷ್ಟು ಸಿಗುತ್ತವೆ. ಈ DMEಯ ಕೆಮಿಕಲ್ ಫಾರ್ಮುಲಾ CH3OH. ಈ ಎರಡು ಸೇರಿ DME ಆಗತ್ತೆ. ಇದರಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಹೈಡ್ರೋಜನ್ ಮಿಶ್ರಣ ಕೂಡ ಇರುತ್ತೆ. ಇದನ್ನು ಸಿನ್ ಗ್ಯಾಸ್ ಅಂತ ಕರೆಯಲಾಗುತ್ತೆ. ಸಿನ್ ಗ್ಯಾಸ್ ಅನ್ನ ಕಲ್ಲಿದ್ದಲಿನಿಂದ ತಯಾರು ಮಾಡಲಾಗುತ್ತೆ. ಇದು ಮೆಥೆನಾಲ್ ತಯಾರಿಕೆಗೆ ಉಪಯೋಗ ಆಗತ್ತೆ. ಅದರ ಜೊತೆ CH4 ಅಂದ್ರೆ ಮೆಥೇನ್ ಮುಖ್ಯವಾಗಿ ಬೇಕಾಗತ್ತೆ. ಇಲ್ಲಿ ರೈತರಿಂದ ದೊರೆಯುವ ಕೃಷಿ ತ್ಯಾಜ್ಯ ಮತ್ತು ಮರದ ಅವಶೇಷಗಳನ್ನು ಬಳಸಿ ಅದರಿಂದ ಇಂಧನ ತಯಾರು ಮಾಡಿ ಅದಕ್ಕೆ ಮೆಥೆನಾಲ್ ಸೇರಿಸಿದ್ರೆ ಅದು DME ಅನಿಲ ಆಗತ್ತೆ. ಇದರಿಂದ ನಮ್ಮ ದೇಶದ ಅಡುಗೆ ಮನೆಗಳು ಮತ್ತು ಗೃಹಿಣಿಯರು ಒದ್ದಾಡದ ರೀತಿ ಸ್ವಾವಲಂಬಿಯಾಗಿ ನಮ್ಮ ಅಡುಗೆಗೆ ಬೇಕಾದ ಅನಿಲವನ್ನು ನಾವೇ ತಯಾರು ಮಾಡಿಕೊಳ್ಳೋ ತಂತ್ರಜ್ಞಾನ ಇದು. ಹಾಗಂತ ಈ DME ಅನ್ನೋದನ್ನ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ತಯಾರು ಮಾಡೋಕ್ಕಾಗಲ್ಲ. ಟಿ ರಾಜಾ ಅವರ ನೇತೃತ್ವದ ವಿಜ್ಞಾನಿಗಳ ತಂಡ ಬಹಳಷ್ಟು ವರ್ಷಗಳ ಕಾಲ ಸಂಶೋಧನೆಯನ್ನ ಮಾಡಿ ಹಕ್ಕು ಪತ್ರವನ್ನ ಪಡೆದಿರೋ ತಂತ್ರಜ್ಞಾನ ಇದು. ಇದರಲ್ಲಿ 2 ಹಂತಗಳಿವೆ. ಅದರಲ್ಲಿ ಕ್ಯಾಟಲಿಸ್ಟ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಗೆ ವೇಗವನ್ನ ಕೊಡೋ ಒಂದು ವಸ್ತು. ಇದು ಮೆಥೆನಾಲ್ ಅನ್ನ ವೇಗವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ DME ರೂಪಕ್ಕೆ ಬರೋ ಹಾಗೆ ಮಾಡುತ್ತೆ. ವಿಜ್ಞಾನಿಗಳು ಈ ಇಂಧನವನ್ನ 10 ಬಾರ್ನಷ್ಟು ಒತ್ತಡದಲ್ಲಿ ದ್ರವ ರೂಪದಲ್ಲಿ ಶೇಖರಣೆ ಮಾಡೋ ರೀತಿ ಡಿಸೈನ್ ಮಾಡಿದ್ದಾರೆ. ಬಹುತೇಕ LPG ಕೂಡ ದ್ರವ ರೂಪದಲ್ಲಿ 7 ರಿಂದ 10 ಬಾರ್ನಷ್ಟೇ ಒತ್ತಡದಲ್ಲಿ ಶೇಖರಣೆ ಮಾಡಲಾಗುತ್ತೆ. 10 ಬಾರ್ ಒತ್ತಡದಲ್ಲಿದ್ರೆ ಮಾತ್ರ ಶೇಖರಣೆ ಮಾಡಿ ಮನೆಗೆ ಸಿಲಿಂಡರ್ಗಳಿಗೆ ತುಂಬಿಸಿ ಪೂರೈಕೆಯನ್ನ ಮಾಡಬಹುದು. ಈಗಾಗಲೇ ಪುಣೆಯ ಪಿರಗುಂಟ್ನಲ್ಲಿ ಪ್ರತಿದಿನ 250 kg ಉತ್ಪಾದನೆ ಮಾಡೋ ಚಿಕ್ಕ ಪ್ಲಾಂಟ್ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಬಹಳಷ್ಟು ಜನರು ಅಯ್ಯೋ ಇದ್ಯಾವುದೋ ವಿಜ್ಞಾನ ಸರ್, ಇದು ನಮಗೆ ಬೇಡ, LPG ರೀತಿ ಇರೋ ಇಂಧನ ನಮಗೆ ಸಿಗುತ್ತೆ ಸರಿ, ಆದ್ರೆ ಅದರ ದರ ಅಂದ್ರೆ ರೇಟ್ ಎಷ್ಟಾಗುತ್ತೆ ಮೊದಲು ಹೇಳಿ ಅಂತೀರಾ ಅನ್ನೋದು ನಮಗೂ ಗೊತ್ತಿದೆ. ಈಗ ನಾವು ಉಪಯೋಗ ಮಾಡ್ತಾ ಇರೋ LPG ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ದರದ ಮೇಲೆ ನಿಗದಿಯಾಗತ್ತೆ. ಅದೇ DME ಭಾರತದಲ್ಲೇ ತಯಾರಾಗೋದ್ರಿಂದ ಇದರ ದರ ನಮ್ಮ ದೇಶದ ಕೈಯಲ್ಲೇ ಇರುತ್ತೆ. ಒಂದು ಅಂಕಿಅಂಶಗಳ ಪ್ರಕಾರ ಭಾರತದ DME ಅನ್ನ LPG ಜೊತೆ ಮಿಶ್ರಣ ಮಾಡಿ ಪೂರೈಕೆಯನ್ನ ಮಾಡಿದ್ರು ಪ್ರತಿ ವರ್ಷ ನಮ್ಮ ದೇಶಕ್ಕೆ 9,500 ಕೋಟಿ ಉಳಿತಾಯ ಆಗತ್ತೆ. ಅದೇ ಮೆಥೆನಾಲ್ ಅನ್ನ ಕಲ್ಲಿದ್ದಲು ಮತ್ತು ತ್ಯಾಜ್ಯ ವಸ್ತುಗಳಿಂದ ತಯಾರು ಮಾಡಿದ್ರೆ ಇದರ ಬೆಲೆ LPGಗಿಂತ 2 ಪಟ್ಟು ಕಡಿಮೆ ಆಗಬಹುದು ಅನ್ನೋದನ್ನ ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶಕ್ಕೆ ಇರೋ ಸವಾಲು ಅಂದ್ರೆ DME ಅನ್ನ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡಬೇಕು. ಒಂದು ಸಲ ಅದನ್ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿದ್ದೆ ಆದ್ರೆ ಈ DME LPGಗೆ ಪೂರ್ತಿ ಪರ್ಯಾಯ ಆಗತ್ತೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಂತ ಇದು ಕೇವಲ ಅಡುಗೆ ಮನೆಗಳಿಗೆ ಮಾತ್ರ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದನ್ನ ಬೃಹತ್ ಕೈಗಾರಿಕೆಗಳಲ್ಲೂ ಬಳಕೆಯನ್ನ ಮಾಡಬಹುದು. ಇದು LPG ಮತ್ತು CNGಗಳಿಗಿಂತ ಬಳಕೆಯಲ್ಲಿ ಹೆಚ್ಚು ಅಪಾಯ ಅನ್ನೋ ಕಾರಣಕ್ಕೆ ಅಪಾಯವನ್ನ ಕಡಿಮೆ ಮಾಡಿ ಬಳಕೆಯನ್ನ ಹೇಗೆ ಮಾಡಬಹುದು ಅನ್ನೋದರ ಪ್ಲಾನ್ ಮಾಡಲಾಗ್ತಾ ಇದೆ. ಅದಕ್ಕೂ ಒಂದಷ್ಟು ಸಂಶೋಧನೆ ಕೂಡ ನಡೀತಾ ಇದೆ. ಈ ಸಂಶೋಧನೆ ಮುಕ್ತಾಯ ಆಗಿ ಅದರಿಂದ ಅಪಾಯ ಕಡಿಮೆ ಆಗಿದ್ದೆ ಆದ್ರೆ LPG ಬದಲಿಗೆ ಬಳಕೆಯನ್ನ ಮಾಡಬಹುದು. ಇದು ಸದ್ಯಕ್ಕೆ ಪರೀಕ್ಷಾ ಹಂತದಲ್ಲಿದೆ. ಸದ್ಯದಲ್ಲೇ ವಾಣಿಜ್ಯ ಬಳಕೆಗಾಗಿ ಬರೋ ಸಾಧ್ಯತೆಗಳಿವೆ. ಅದೇನೇ ಆದ್ರೂ ಪುಣೆಯ ವಿಜ್ಞಾನಿಗಳು ಕೊಟ್ಟಿರೋ DME ಭಾರತವನ್ನ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿ ಮಾಡೋ ಅವಕಾಶ ಇದ್ದೇ ಇದೆ. ಯಾವುದೋ ದೇಶಗಳ ಮುಂದೆ ಕೈಚಾಚಿ ನಿಲ್ಲೋದಕ್ಕಿಂತ DMEಗೆ ಭಾರತ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಡಬೇಕು. ನಮ್ಮ ದೇಶದಲ್ಲಿ ಬಹಳಷ್ಟು ವಿಜ್ಞಾನಿಗಳು ಇದ್ದಾರೆ ಅನ್ನೋದು ನಿಜ. ಆದ್ರೆ ಅದೆಷ್ಟೋ ವಿಜ್ಞಾನಿಗಳಿಗೆ ಸರ್ಕಾರಗಳು ಪ್ರೋತ್ಸಾಹವನ್ನ ಕೊಡದೆ ಮೂಲೆ ಗುಂಪಾಗಿದ್ದಾರೆ. ಅದೇ ಕಾರಣಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದ್ರೂ ಸ್ವಾವಲಂಬಿ ಭಾರತ ಆಗೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಈಗ ಮೋದಿ ಸರ್ಕಾರ ಅದೇನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಷ್ಟೇ. ಇದು ಗೆಳೆಯರೇ, LPGಗೆ ಪರ್ಯಾಯವಾಗಿ ಭಾರತದಲ್ಲಿ ತಯಾರಾಗ್ತಾ ಇರೋ ಸ್ವದೇಶಿ ಗ್ಯಾಸ್ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.